ತಾಲೂಕಿನ ಸೂಲೂರು ಗ್ರಾಮದಲ್ಲಿ 500 ವರ್ಷಗಳ ಇತಿಹಾಸ ಉಳ್ಳ ಆದಿದೇವತೆ ಶ್ರೀ ಕರಗದಮ್ಮ ದೇವಿಯನ್ನ ಮೂಲಸ್ಥಳ ಬೆಟ್ಟದಿಂದ ತರುವ ಕಾರ್ಯಕ್ರಮ ಮತ್ತು ಶ್ರೀ ಕರಗದಮ್ಮ ದೇವಿಯ ಜಾತ್ರಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಭೈರಪ್ಪನವರು ಮಾತನಾಡಿ, ಸೂಲೂರು ಗ್ರಾಮದಲ್ಲಿ ದೀಪಾಲಂಕಾರದೊಂದಿಗೆ ಶ್ರೀ ಕರಗದಮ್ಮ, ಶ್ರೀ ಚೌಡೇಶ್ವರಮ್ಮ, ಶ್ರೀ ಗಂಗಮ್ಮ, ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ಶ್ರೀ ಮುನೇಶ್ವರ ಸ್ವಾಮಿ ದೇವರುಗಳ ಉತ್ಸವ ಕಾರ್ಯಕ್ರಮ ನಡೆಯಲಿದೆ ಹಾಗೂ ರಾತ್ರಿ ಕರಗೋತ್ಸವ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ, ಮುನಿಕಪ್ಪ, ಶ್ರೀನಿವಾಸ್, ಅಂಜಿನಪ್ಪ, ಮುನಿಯಪ್ಪ, ಕಲ್ಯಾಣ, ಶ್ರೀನಿವಾಸ್, ಅಚ್ಯುತ, ಉಯ್ಯಪ್ಪ, ಮುನಿಯಪ್ಪ, ಮುನಿತಿಮ್ಮಪ್ಪ, ಮಾಜಿ ಅಧ್ಯಕ್ಷರಾದ ಅಂಜಿನಪ್ಪ, ನವೀನ್, ರಾಹುಲ್, ಮುನೇಂದ್ರ, ಎಸ್, ಉದರ್ಶನ್, ಹರ್ಷಿತ್ ಮುಂತಾದವರು ಉಪಸ್ಥಿತರಿದ್ದರು. ನನ್ನ ಹೆಸರು ಭೈರಪ್ಪ ಅಂತ. ಇದೇ ಊರು ಸೂಲೂರು ಗ್ರಾಮ, ಕೋಲಾರ ತಾಲೂಕು, ಹೊಟ್ಲೇರು ಹೋಬಳಿ ಮತ್ತು ಕೋಲಾರ ಜಿಲ್ಲೆ. ಈ ಸೂಲೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕರಗದಮ್ಮ ದೇವಿ ಸುಮಾರು 500 ವರ್ಷಗಳ ಇತಿಹಾಸವುಳ್ಳ ಆದಿದೇವತೆ. ಈ ದೇವಿಯನ್ನು ಪೂರ್ವಜರು ಈ ಬೆಟ್ಟದ ತಪ್ಪಲಲ್ಲಿರುವ ಗುಹೆಯಲ್ಲಿ ಇಟ್ಟಿದ್ದರು. ಕಾರಣ, ಹಿಂದೆ ಪ್ಲೇಗು, ಕಾಲರಾ, ಮಾರಿಯಮ್ಮ ಈ ಥರ ದುಷ್ಟ ಕಾಯಿಲೆಗಳಿಗೆ ಒಳಗಾದ ಜನರು ಭಯಪಟ್ಟು ಆ ಆರಾಧ್ಯ ದೇವತೆ ಕರಗದಮ್ಮನನ್ನು ತೆಗೆದುಕೊಂಡು ಹೋಗಿ ಗುಹೆಯಲ್ಲಿ ಇಟ್ಟು ಪೂಜಿಸುತ್ತಿದ್ದರು. ಆ ಕಾಲದಿಂದ ಈಗಿನವರೆಗೂ ಯಾರು ಭಕ್ತಾದಿಗಳು ಸಹ ಹೋಗಿ ಬರುತ್ತಿದ್ದರಷ್ಟೇ. ಅದನ್ನು ಈ ವರ್ಷ ನಮ್ಮ ಎಲ್ಲ ಸೂಲೂರು, ವರಕೇರಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಭಕ್ತಾದಿಗಳ ದಯದಿಂದ ಆ ದೇವಿಯನ್ನು ಆರಾಧಿಸಿ ಈ ದಿನ ವಿಜೃಂಭಣೆಯಿಂದ ಮೊದಲನೇ ವರ್ಷದ ಪುಣ್ಯ ಕಾರ್ಯ, ದೇವರ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟಿದ್ದ ಜನರು ಈ ದಿನ ಬೆಳಗ್ಗೆ ಎಲ್ಲ ಬಾಂಧವರು ಮತ್ತು ಕುಲ ಬಾಂಧವರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಭಕ್ತಾದಿಗಳು ಸೇರಿ ಒಟ್ಟಿಗೆ ಆ ದೇವಿಯನ್ನು ಆರಾಧಿಸಿ ಬೆಟ್ಟದ ತಪ್ಪಲಿನಿಂದ ಗುಹೆಯಲ್ಲಿರುವ ದೇವಿಯನ್ನು ಈ ದಿನ ದೇವಾಲಯಕ್ಕೆ ಕರೆತಂದಿರುತ್ತಾರೆ. ಆ ಪೂರ್ವಜರು ನಂಬಿದ್ದ ಆ ದೇವತೆಯ ಒಂದು ಸೌಭಾಗ್ಯವನ್ನು ಈ ದಿನ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಿ ಈ ದಿನ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರುತ್ತಾರೆ. ಸುಮಾರು ಭಕ್ತಾದಿಗಳು ಆಗಮಿಸಿದ್ದು ಈ ಗ್ರಾಮದ ಒಂದು ವೈಶಿಷ್ಟ್ಯ. ಎಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಆಂಜನಪ್ಪನವರು ಕಾರ್ಯಕ್ಷಮತೆಯಲ್ಲಿ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಈ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು, ಕುಲಸ್ಥರು ಎಲ್ಲ ಸೇರಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಯಾರ್ಯಾರು ಬಂದಿದ್ದಾರೆ?